fresh water. We can't live without it, but it's running out fast. Can we hang on to the fresh water we so desperately need before we use up the last drop? ಹೇ ಹಾಯ್, ನಾನ್ ರಮ್ಯ. ಸೊ ನೀವು ಫುಡ್ ಇಲ್ದಿರಾ ಎಷ್ಟ್ ದಿನ ಸರ್ವೈವ್ ಆಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಸೊ ಎಕ್ಸ್ಪರ್ಟ್ಸ್ ಪ್ರಕಾರ ನೀವು 2 ತಿಂಗಳವರೆಗೂ ಫುಡ್ ಇಲ್ದಿರಾ ಸರ್ವೈವ್ ಆಗ್ಬೋದು. ಹಾಗಾದ್ರೆ ನೀರ್ ಇಲ್ದಿರಾ ಎಷ್ಟ್ ದಿನ ಸರ್ವೈವ್ ಆಗ್ಬೋದು? ಎಕ್ಸ್ಪರ್ಟ್ಸ್ ಪ್ರಕಾರ ಕೇವಲ 3 ಡೇಸ್ ಮಾತ್ರ ನಾವು ನೀರ್ ಇಲ್ದಿರಾ ಸರ್ವೈವ್ ಆಗ್ಬೋದು. ಸೊ ಒಂದು ದಿನ ನೀವು ನೀರ್ ಕುಡಿಲಿಲ್ಲ ಅಂದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ, ಅಲ್ವಾ? ಸೊ ನಮ್ಮ ಬದುಕು ಎಷ್ಟೊಂದು ನೀರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ವಾಟರ್ ಟ್ರೀಟ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದೀವಿ. ಈ ಸೆಕ್ಟರ್ಸ್ ಮೇಲೆ ಕೇವಲ ಎಕ್ಸ್ಪರ್ಟ್ಸ್ ಮತ್ತೆ ಇನ್ವೆಸ್ಟರ್ಸ್ ಬುಲಿಶ್ ಆಗಿರೋದಷ್ಟೇ ಅಲ್ದಿರಾ ವಿಶ್ವದಾದ್ಯಂತ ಗವರ್ಮೆಂಟ್ಸ್ ಕೂಡ ಫೋಕಸ್ ಮಾಡ್ತಿದೆ. ಸೊ ಇಂಡಸ್ಟ್ರಿ ಯಾಕೆ ಇಷ್ಟು ಎಸೆನ್ಷಿಯಲ್, ಹಾಗೆ ಯಾವ ಫ್ಯಾಕ್ಟರ್ಸ್ ಈ ಇಂಡಸ್ಟ್ರಿಯ ಬೆಳವಣಿಗೆಗೆ ಕಾರಣ ಆಗ್ತಿವೆ, ಹಾಗೆ ಭಾರತದಲ್ಲಿ ಯಾವ ಲಿಸ್ಟೆಡ್ ಕಂಪನೀಸ್ ಈ ಇಂಡಸ್ಟ್ರಿಗೆ ಬಿಲಾಂಗ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಸ್ಟಾಕ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ನೀವು ಅಪ್ಡೇಟ್ ಆಗ್ತಿರ್ಬೋದು. ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ನ ಕೂಡ ನೀವು ಫಾಲೋ ಮಾಡಬಹುದು. We've polluted it with toxins from industry and runoff from agriculture. We've taken more than our fair share by draining aquifers and entire seas. And we've disrupted the rains by dumping CO2 into the atmosphere. We can only live a few days without water, and only by changing our relationship to it can we hope to avoid the coming crisis. ನೀರು ಎಲ್ಲ ಕಡೆ ಇದ್ರೂ ಕೂಡ ನಮ್ಗೆ ಉಪಯೋಗಕ್ಕೆ ಬರುವಂತ ನೀರು ಸಿಗೋದು ತುಂಬಾನೇ ಕಷ್ಟ. ಸೊ ನೀವು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಓದಿರ್ಬೋದು. ಸೊ ವಿಶ್ವದಲ್ಲಿ ಎಷ್ಟು ನೀರಿದೆಯೋ ಅದ್ರೊಳಗೆ ಕೇವಲ 3% ಮಾತ್ರ ನಾವು ಅದನ್ನ ಬಳಸಬಹುದು, ಅಂದ್ರೆ ಫ್ರೆಶ್ ವಾಟರ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಅದ್ರೊಳಗೆ 2.5% ಗ್ಲೇಷಿಯರ್ಸ್ ಮತ್ತೆ ಐಸ್ ಕ್ಯಾಪ್ಸ್ ಅಲ್ಲಿ ಲಾಕ್ ಆಗಿದೆ. ಸೊ ಅದು ಕೂಡ ನಮ್ಗೆ ಸಿಗೋದಿಲ್ಲ. ಸೊ ಒಂದ್ ಎಕ್ಸಾಂಪಲ್ ತಗೊಂಡ್ಬೇಕಂದ್ರೆ 100 ಲೀಟರ್ಸ್ ಆಫ್ ವಾಟರ್ ಇದ್ರೆ ಅದ್ರೊಳಗೆ ನಮ್ಗೆ ಯೂಸ್ ಮಾಡಕ್ಕೆ ಸಿಗುವಂತದ್ದು ಕೇವಲ ಅರ್ಧ ಸ್ಪೂನ್ ಅಷ್ಟು ಮಾತ್ರ. ಇನ್ನ ನೀರು ಅನ್ಲಿಮಿಟೆಡ್ ರಿಸೋರ್ಸ್ ಅಂತ ನಮ್ಗೆ ಅನ್ಸಿದ್ರು ಕೂಡ ಅದೊಂದು ಹ್ಯೂಮನ್ ಯೂಸ್ಗೆ ಲಿಮಿಟೆಡ್ ರಿಸೋರ್ಸ್. ಸೊ ವಿಶ್ವದಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ನೀರಿನ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾನೆ ಇದೆ. ಹಾಗೆ ಎಕ್ಸ್ಪರ್ಟ್ಸ್ ಪ್ರಕಾರ ಮುಂದಿನ ವರ್ಲ್ಡ್ ವಾರು ನೀರಿಗೋಸ್ಕರನೇ ಆಗ್ಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಪ್ರಾಮುಖ್ಯತೆ ಗೊತ್ತಿದ್ರು ಕೂಡ ಸೊ ನೀರಿನ ವೇಸ್ಟೇಜ್ ಏನಿದೆ ಅದು ಒಂದು ದೊಡ್ಡ ಕನ್ಸರ್ನ್ ಆಗಿದೆ ಇಡೀ ವಿಶ್ವದಾದ್ಯಂತ. ಸೊ ನಾವು ದಿನನಿತ್ಯ ನಮ್ಮ ಎಷ್ಟೊಂದು ಕೆಲಸಗಳಿಗೆ ನೀರನ್ನ ಬಳಸ್ತಾನೆ ಇರ್ತೀವಿ, ಕ್ಲೀನ್ ವಾಟರ್ನ. ಸೊ ಕ್ಲೀನಿಂಗ್ ಆಗಿರ್ಬೋದು, ಅಡ್ಗೆಗಾಗಿರ್ಬೋದು, ಹಾಗೆ ಬಟ್ಟೆ ಒಗೆದಕ್ಕಾಗಿರ್ಬೋದು ಅಥವಾ ಸ್ನಾನಕ್ಕಾಗಿರ್ಬೋದು. ಸೊ ವಾಟರ್ ಪಲ್ಯೂಷನ್ ಮತ್ತೆ ವಾಟರ್ ಲೀಕೇಜು ಅಥವಾ ಅನ್ನೆಸೆಸರಿ ವಾಟರ್ ಯೂಸ್ ಇಂದ ದಿನಾಲೂ ಕೂಡ ಡ್ರೈನೇಜ್ಗೆ ಎಷ್ಟೊಂದು ನೀರು ಹೋಗ್ತಾನೆ ಇದೆ. ಭಾರತ ಬಂದು ವಿಶ್ವದಲ್ಲಿ ಫಾಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಗಳಲ್ಲಿ ಒಂದು. ಸೊ ಗ್ರೋತ್ ಜೊತೆಗೆ ಏನಾಗ್ತಿದೆ ಅಂದ್ರೆ ನಮ್ಮ ನದಿಗಳು ಹಾಗೆ ಪಾಂಡ್ಸ್ ಏನಿದೆ ಸೊ ಅದು ಇದರ್ ಪಲ್ಯೂಟ್ ಆಗ್ತಾ ಇದೆ ಅಥವಾ ಖಾಲಿ ಆಗ್ತಾ ಇದೆ. ಸೊ ಆದ್ರಿಂದ ನಮ್ಮ ದೇಶ ಜಾಸ್ತಿ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಇದು ಹಿಂದಿನ ಕಾಲದಿಂದಾನೇ ಕೂಡ ಗ್ರೌಂಡ್ ವಾಟರ್ ನ ಯೂಸ್ ಮಾಡ್ತಿತ್ತು. ಸೊ ಏನಂದ್ರೆ ಭಾರತ ಇಡೀ ವಿಶ್ವದಲ್ಲಿ ಗ್ರೌಂಡ್ ವಾಟರ್ ಯೂಸೇಜ್ ಅಲ್ಲಿ ನಂಬರ್ 1 ಸ್ಥಾನನ ತಗೊಳುತ್ತೆ. ಸೊ ಚೈನಾ ಮತ್ತೆ USA ಕಂಬೈನ್ಡ್ ಗ್ರೌಂಡ್ ವಾಟರ್ ಯೂಸ್ ನ ತಗೊಂಡ್ರು ಕೂಡ ಭಾರತ ಅದಕ್ಕಿಂತ ಜಾಸ್ತಿನೇ ಇದೆ. 2018ರ NITI ಆಯೋಗ್ ರಿಪೋರ್ಟ್ ಪ್ರಕಾರ 2030ರಲ್ಲಿ ಸೊ ನೀರಿನ ಡಿಮ್ಯಾಂಡ್ ಏನಿದೆ ಅದು ಸಪ್ಲೈಗಿಂತ ಡಬಲ್ ಆಗಲಿದೆ ಅಂತ. ಸೊ ಲಕ್ಷಾಂತರ ಜನರು ನೀರಿನ ಅಭಾವದ ಪ್ರಾಬ್ಲಮ್ಗೆ ಸಿಗಾಕೊಳ್ತಾರೆ, ಅದು ಒಂದೇ ಸಮಯಕ್ಕೆ. ಸೊ ಇದರಿಂದ ನಮ್ಮ ಭಾರತದ GDP ಏನಿದೆ ಅದು 6% ಲಾಸ್ ನ ಕೂಡ ನೋಡ್ಬೋದು ಅಂತ. ಸೊ ಇನ್ನ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಹಾಗೆ ಬೆಳೀತಿರುವ ಜನಸಂಖ್ಯೆ ಇರ್ಬೋದು, ಇವುಗಳೆಲ್ಲ ಕೂಡ ನೀರಿನ ಅಭಾವದ ಪ್ರಾಬ್ಲಮ್ಗೆ ಥ್ರೆಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ಭಾರತದಲ್ಲಿ ಒಟ್ಟಾರೆ ಬಳಸ್ತಿರುವ ನೀರ್ನ ತಗೊಂಡ್ರೆ ಅದರೊಳಗೆ ಡೊಮೆಸ್ಟಿಕ್ ಯೂಸ್ ಬಂದು 5%, ಇನ್ನು ಅಗ್ರಿಕಲ್ಚರ್ ಯೂಸ್ ಬಂದು 83%. ಸೊ ಮೆಜಾರಿಟಿ ಅದೇ ತಗೊಳುತ್ತೆ. ಇನ್ನು 12% ಇಂಡಸ್ಟ್ರೀಸ್ಗೆ ಹೋಗುತ್ತೆ. ಸೊ ಭಾರತ ಒಂದು ಆಗ್ರೋ ಬೇಸ್ಡ್ ಎಕಾನಮಿ. ಸೊ 17% GDP ಅಗ್ರಿಕಲ್ಚರ್ ಇಂದಾನೆ ಬರುತ್ತೆ. ಆದ್ರೂ ಕೂಡ ಇಷ್ಟೊಂದು ವಾಟರ್ ಕನ್ಸಂಪ್ಷನ್ ಬೇಕಾ ಅಂತ ನೀವು ಕೇಳ್ಬೋದು. ಹೌದು, ಅಗ್ರಿಕಲ್ಚರ್ ಸೆಕ್ಟರ್ ತುಂಬಾನೇ ವಾಟರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇನ್ನು ಕೆಲವು ರಿಪೋರ್ಟ್ಸ್ ಪ್ರಕಾರ ಫಾರ್ಮರ್ಸ್ಗೆ ಫ್ರೀ ಎಲೆಕ್ಟ್ರಿಸಿಟಿ ಸಿಗೋದ್ರಿಂದ ರಾತ್ರಿ ಪೂರ್ತಿ ಬೋರ್ವೆಲ್ ನ ಆನ್ ಮಾಡೇ ಇರ್ತಾರೆ ಅಂತ. ಸೊ ಇದರಿಂದ ಸ್ವಲ್ಪ ವೇಸ್ಟೇಜ್ ಆಗ್ತಿದೆ ಅಂತ ರಿಪೋರ್ಟ್ ಅಲ್ಲಿ ಇದೆ. ಇದ್ರ ಬಗ್ಗೆ ನಾವು ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ.
ಸೊ ಈಗ ನಾವು ಇಂಡಸ್ಟ್ರೀಸ್ಗೆ ಬಂದ್ರೆ ಪೇಪರ್ ಇಂಡಸ್ಟ್ರಿ ಆಗಿರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಅಥವಾ ನಾವು ಶುಗರ್, ಫರ್ಟಿಲೈಸರ್ಸ್ ಯಾವುದೇ ಇಂಡಸ್ಟ್ರೀಸ್ನ ತಗೊಂಡ್ರು ಕೂಡ ನಮಗೆ ನೀರು ಬೇಕೇ ಬೇಕು ಅಲ್ವಾ. ಬಟ್ ಇಲ್ಲಿ ದೊಡ್ಡ ಕನ್ಸರ್ನ್ ಏನಂದ್ರೆ, ಸೊ ವೇಸ್ಟ್ ವಾಟರ್ ಹೇಗೆ ಡಿಸ್ಪೋಸ್ ಮಾಡ್ತಾರೆ ಅನ್ನೋದು ದೊಡ್ಡ ಕನ್ಸರ್ನ್ ಆಗಿದೆ. ಸೊ ಇದು ವಿಶ್ವದಾದ್ಯಂತ ಕೂಡ ದೊಡ್ಡ ಕನ್ಸರ್ನ್. ಸೊ ಗವರ್ಮೆಂಟ್ಸ್ ಎಷ್ಟೇ ರೂಲ್ಸ್, ರೆಗ್ಯುಲೇಷನ್ಸ್, ಗೈಡ್ಲೈನ್ಸ್ ಹಾಕಿದ್ರು ಕೂಡ ಸೊ ಇಂಡಸ್ಟ್ರೀಸ್ ಏನ್ ಮಾಡ್ತಿವೆ ಅಂದ್ರೆ, ಸೊ ತಮ್ಮ ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು, ವೇಸ್ಟ್ ವಾಟರ್ ಆಗಿರ್ಬೋದು, ಅಥವಾ ಕೆಮಿಕಲ್ಸ್ ಆಗಿರ್ಬೋದು, ಸೊ ಇವುಗಳನ್ನ ಫ್ರೆಶ್ ವಾಟರ್ ಸೋರ್ಸಸ್ ಇರುವ ಜಾಗಗಳಿಗೆ ಡಿಸ್ಪೋಸ್ ಮಾಡ್ತಿವೆ. ಸೊ ಅಷ್ಟು ದೊಡ್ಡ ಗ್ಯಾಪ್ ಜೊತೆಗೆ ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಸೊ ಏನಂದ್ರೆ ಫ್ರೆಶ್ ವಾಟರ್ನ ಡಿಮಾಂಡ್ ಮತ್ತೆ ಸಪ್ಲೈನ ಗ್ಯಾಪ್ ಏನಿದೆ, ಸೊ ಅದು ಬರೋ ಟೈಮಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಹಾಗೆ ವಾಟರ್ ಟ್ರೀಟ್ಮೆಂಟ್ ಇಂಡಸ್ಟ್ರೀಸ್ನ ರ್ಯಾಪಿಡ್ ಆಗಿ ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಅರಿಸ್ಟಾನ್ ಮಾರ್ಕೆಟ್ ರಿಸರ್ಚ್ ಪ್ರಕಾರ 2021ರಿಂದ 2027ರವರೆಗೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾರ್ಕೆಟ್ ಭಾರತದಲ್ಲಿ 6.91% CAGR ರೇಟ್ ಅಲ್ಲಿ ಗ್ರೋತ್ ನ ಕಾಣಲಿದೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ 6.12 CAGR ರೇಟ್ ನಲ್ಲಿ ಗ್ರೋತ್ ನ ಕಾಣಲಿದೆ ಅದೇ ಸಮಯದಲ್ಲಿ. Can we just talk about water briefly, because you also think this is one of the big investable ideas for the next 10 years? We're already seeing a huge discrepancy between demand and supply of water, and the fact that populations are going to get bigger in emerging markets, I think it's going to widen that gap a lot. So we think those companies that are going to alleviate water scarcity are going to be good investments. ಸೀವೇಜ್ ನ ಗ್ರಿಡ್ ಚೇಂಬರ್ಸ್ ಅಲ್ಲಿ ಕಳಿಸಲಾಗುತ್ತೆ. ಸೊ ಯಾವ್ಯಾವ ಪಾರ್ಟಿಕಲ್ಸ್ ಬಾರ್ ಚೇಂಬರ್ಸ್ ನ ಎಸ್ಕೇಪ್ ಆಗಿ ಫಿಲ್ಟರ್ ಆಗದಿರಾ ಬಂದಿರುತ್ತೋ ಅವುಗಳನ್ನ ಫಿಲ್ಟರ್ ಮಾಡೋದಕ್ಕೆ ಗ್ರಿಡ್ ಚೇಂಬರ್ಸ್ ನ ಬಳಸ್ತಾರೆ. ಸೊ ಸೀವೇಜ್ ಗ್ರಿಡ್ ಚೇಂಬರ್ಸ್ ಗೆ ಎಂಟ್ರಿ ಆದ ತಕ್ಷಣ ಅದರ ಫ್ಲೋ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇವರು ಶುರು ಮಾಡ್ತಾರೆ. ಸೊ ಅದರಿಂದ ಅದು ಬಾಟಮ್ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಸಿಗುತ್ತೆ. ಸೊ ನಂತರ ಇದನ್ನ ಪ್ರೈಮರಿ ಕ್ಲಾರಿಫೈಯರ್ಸ್ ಗೆ ಕಳಿಸ್ತಾರೆ. ಇದು ಕೂಡ ಗ್ರಿಡ್ ಚೇಂಬರ್ಸ್ ತರನೇ, ಆದ್ರೆ ಕೆಲವು ಪಾರ್ಟಿಕಲ್ಸ್ ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆ ತರ ಪಾರ್ಟಿಕಲ್ಸ್ ನ ರಿಮೂವ್ ಮಾಡೋದಕ್ಕೆ ಪ್ರೈಮರಿ ಕ್ಲಾರಿಫೈಯರ್ಸ್ ನ ಬಳಸ್ತಾರೆ. ಸೊ ನಂತರ ಸೆಕೆಂಡರಿ ಕ್ಲಾರಿಫೈಯರ್ಸ್ ಗೆ ಕಳಿಸ್ತಾರೆ. ಸೊ ಅಲ್ಲಿ ಫಾರ್ವರ್ಡೆಡ್ ಪಾರ್ಟಿಕಲ್ಸ್ ಮತ್ತೆ ಇಂಪ್ಯೂರಿಟೀಸ್ ನ ರಿಮೂವ್ ಮಾಡೋದಕ್ಕೆ ಅದನ್ನ ಉಪಯೋಗಿಸ್ತಾರೆ. ಸೊ ನಂತರ ಏನಾಗುತ್ತೆ ಅಂದ್ರೆ ಕ್ಲೋರಿನ್, UV ರೇಸ್, ಓಝೋನ್ ರೇಸ್ ನ ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ಬಳಸ್ತಾರೆ. ಹಾಗೆ ಫೈನಲಿ ಟ್ರೀಟ್ ಆಗಿರೋ ವಾಟರ್ ನ ದೊಡ್ಡ ದೊಡ್ಡ ನದಿಗಳಿಗೆ ಕಳಿಸ್ತಾರೆ. ಸೊ ಇನ್ನು ಕೆಲವು ಸ್ಟೇಜಸ್ ನ ಇವರು ಫಾಲೋ ಮಾಡ್ತಾರೆ. ಸೊ ಅದು ಎಂಡ್ ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಏನಂದ್ರೆ, ಸೊ ಇದು ಕ್ಯಾಪಿಟಲ್ ಇನ್ಸೆಂಟಿವ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಹಾಗೆ ಈ ಪ್ರಾಸೆಸಸ್ ಎಲ್ಲ ಕಾಂಪ್ಲೆಕ್ಸ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಸೊ ಗವರ್ಮೆಂಟ್ ಕೂಡ ಅನೇಕ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದೆ. ಸೊ ನಮಾಮಿ ಗಂಗೆ ಪ್ರೋಗ್ರಾಮ್, ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಸ್ಕೀಮ್, ಹಾಗೆ ಅಮೃತ್ 2.0 ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನ ಅದು ತಗೊಂಡಿದೆ. ಆದ್ರೆ ಈ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟೇಷನ್ ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಸೊ ಆದ್ರಿಂದ ಕೇವಲ ಗವರ್ಮೆಂಟ್ ಇನಿಷಿಯೇಟಿವ್ ಸಾಕಾಗಲ್ಲ. ಸೊ ವಾಟರ್ ಟ್ರೀಟ್ಮೆಂಟ್ ಇಂಡಸ್ಟ್ರಿಯಲ್ಲಿರುವ ಕಂಪನೀಸ್ ಗಳ ರೋಲ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಕೆಲವು ಕಂಪನಿಗಳು ಭಾರತದಲ್ಲಿ ವಾಟರ್ ಟ್ರೀಟ್ಮೆಂಟ್ ಮತ್ತೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡೋದಷ್ಟೇ ಅಲ್ಲದೆ ಇಂಟರ್ನ್ಯಾಷನಲಿ ಕೂಡ ಇದನ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಭಾರತದ ಲಿಸ್ಟೆಡ್ ಕಂಪನೀಸ್ ಗಳಾದ ವಿಎಟೆಕ್ ವೆಬಾನ್, ಹಾಗೆ ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್, ಹಾಗೆ ವಾಲ್ಟಾಸ್ ಲಿಮಿಟೆಡ್ ಇವು ಈ ಇಂಡಸ್ಟ್ರೀಸ್ ಗಳಲ್ಲಿ ಇನ್ವಾಲ್ವ್ ಆಗಿವೆ. ಇದಷ್ಟೇ ಅಲ್ದಿರ ಕೆಲವು ಸ್ಮಾಲ್ ಸ್ಕೇಲ್ ಪ್ಲೇಯರ್ಸ್ ಕೂಡ ಇನ್ವಾಲ್ವ್ ಆಗಿವೆ. ಟಾಟಾಸ್ ಗ್ರೂಪ್ ಅವರ ವಾಲ್ಟಾಸ್ ಲಿಮಿಟೆಡ್ ತಮ್ಮ ಮೆಜಾರಿಟಿ ರೆವಿನ್ಯೂನ AC ಮತ್ತೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇಂದ ಪಡ್ಕೊಳ್ಳುತ್ತೆ. ಸೊ ಕಂಪ್ನಿ ಹತ್ರ ಒಂದು ಸಪರೇಟ್ ಸೆಗ್ಮೆಂಟ್ ಇದೆ, ವಾಟರ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಡಿವಿಷನ್ ಸೆಗ್ಮೆಂಟ್ ಅಂತ. ಸೊ ಈ ಸೆಗ್ಮೆಂಟ್ ಅಲ್ಲಿ ಕೇವಲ ವಾಟರ್ ಪ್ಯೂರಿಫೈ ಮಾಡ್ತಿಲ್ಲ, ಅವರು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ನ ಹಾಗೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಪ್ರಾಜೆಕ್ಟ್ಸ್ ನ ಕೂಡ ಇದು ಪಡ್ಕೋತಿದೆ. ಸೊ ನಮ್ಮ ವಾಟರ್ ಟ್ರೀಟ್ಮೆಂಟ್ ಥೀಮ್ಗೆ ಮೋಸ್ಟ್ಲಿ ರಿಲೇಟೆಡ್ ಕಂಪ್ನೀಸ್ ಗಳಂದ್ರೆ ವಿಎಟೆಕ್ ವೆಬಾನ್ ಹಾಗೆ ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್. ಸೊ ಮೊದಲು ವಿಎಟೆಕ್ ವೆಬಾನ್ ಬಗ್ಗೆ ಮಾತಾಡೋಣ. ಡ್ರಿಂಕಿಂಗ್ ವಾಟರ್ ಟ್ರೀಟ್ಮೆಂಟ್ ಇಂದ ಹಿಡಿದು ಇಂಡಸ್ಟ್ರಿಯಲ್ ಅಫ್ಲುಯೆಂಟ್ ಟ್ರೀಟ್ಮೆಂಟ್ ತನಕ ಅನೇಕ ರೀತಿಯ ಸೊಲ್ಯೂಷನ್ಸ್ ನ ಕಂಪ್ನಿ ನೀಡ್ತಿದೆ. ಕಂಪ್ನಿಯ ಪ್ರೆಸೆನ್ಸ್ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ದಿರ ಇನ್ನು 25 ದೇಶಗಳಲ್ಲಿ ಇವೆ. ಒಟ್ಟು 1400ಕ್ಕಿಂತ ಜಾಸ್ತಿ ಪ್ಲಾಂಟ್ಸ್ ಗಳಿವೆ. ರೆವಿನ್ಯೂ ನೋಡಿದ್ರೆ 46% ಬೇರೆ ದೇಶಗಳಿಂದಾನೇ ಬರ್ತಿದೆ. ಹಾಗೆ ಮೆಜಾರಿಟಿ ವರ್ಕು ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಇಂದ ಬರ್ತಿದೆ. ಇದರ ವಾಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಸ್ಕೇಲ್ ಇಂದ ಇದೊಂದು ಲೀಡಿಂಗ್ ಪ್ಲೇಯರ್ ಆಗಿ ಎಮರ್ಜ್ ಆಗ್ತಿದೆ ವಾಟರ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ ಅಲ್ಲಿ. ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ ನೋಡಿದ್ರೆ ಭಾರತದ ಲೀಡಿಂಗ್ ಇನ್ವೆಸ್ಟರ್ಸ್ ಗಳಾದ ರೇಖಾ ಮತ್ತೆ ರಾಕೇಶ್ ಜುಂಜುನ್ವಾಲಾ ಫರ್ಮ್ ಕೂಡ ಸಿಗ್ನಿಫಿಕೆಂಟ್ ಸ್ಟೇಕ್ ನ ಹೊಂದಿದೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಸೊ ಈ ಇಂಡಸ್ಟ್ರಿ ಮೇಲೆ ಮೇಜರ್ ಇನ್ವೆಸ್ಟರ್ಸ್ ಕೂಡ ಬುಲ್ಲಿಶ್ ಆಗಿದ್ದಾರೆ ಅಂತ. 2018ರಿಂದ ರೆವಿನ್ಯೂ ಆಲ್ಮೋಸ್ಟ್ ಡಿಕ್ಲೈನ್ ಆಗ್ತಾ ಬಂತು. ಬಟ್ ಕಳೆದ 2 ವರ್ಷಗಳಲ್ಲಿ ವೆಬ್ಯಾಗ್ ರಿಕವರಿ ಮಾಡ್ಕೊಂಡಿದೆ. ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇದೇ ತರದ ಸಿಮಿಲರ್ ಟ್ರೆಂಡ್ ನ ನಾವು ಕಾಣಬಹುದು. ಹಾಗೆ ಸ್ಟಾಕ್ ಪ್ರೈಸ್ ತಗೊಂಡ್ರೆ ಲಾಸ್ಟ್ ಇಯರ್ ಅಲ್ಲಿ ನೆಗೆಟಿವ್ ರಿಟರ್ನ್ ನ ಕೊಟ್ಟಿದ್ರು ಕೂಡ ಕಳೆದ 3 ವರ್ಷಗಳಲ್ಲಿ ಕಂಪನಿ 40% ರಿಟರ್ನ್ ನ ಕೊಟ್ಟಿದೆ. ಈಗ ನಾವು ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಮಾತಾಡೋಣ. ಸೊ ಈ ಕಂಪನಿಯ ಬಿಸ್ನೆಸ್ 3 ಸೆಗ್ಮೆಂಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಒಂದು ಇಂಜಿನಿಯರಿಂಗ್, ಹಾಗೆ ಕೆಮಿಕಲ್ಸ್ ಮತ್ತೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್.
ಕಂಪನಿ ಮೀಡಿಯಂ ಮತ್ತೆ ಲಾರ್ಜ್ ಸೈಜ್ ವಾಟರ್ ಮತ್ತೆ ಅಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾನ್ಸ್ ನ ತಮ್ಮ ಇಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲೇ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಪನಿಯ 58% ರೆವ್ಯೂನ ಈ ಸೆಗ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸುವ ರೀಸಿನ್ಸ್ ನ ಮೇನ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ರೀಸಿನ್ಸ್ ನ ಕಂಪನಿ ಭಾರತದಲ್ಲಿ ಅಷ್ಟೇ ಅಲ್ದಿರಾ ಅಮೆರಿಕ, ಮಿಡಲ್ ಈಸ್ಟ್, ಯುರೋಪ್, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಕೂಡ ಸೆಲ್ ಮಾಡುತ್ತೆ. ಹಾಗೆ ಈ ಸೆಗ್ಮೆಂಟ್ 34% ರೆವಿನ್ಯೂಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ನಾವು ಕಂಪನಿಯ ಇಂಡಸ್ಟ್ರಿಯಲ್ ಕ್ಲೈಂಟ್ಸ್ ನ ನೋಡ್ಬೇಕಂದ್ರೆ NTPC, L&T, ಟಾಟಾ ಗ್ರೂಪ್, ರಿಲಯನ್ಸ್, IRCTC ಗಳು ಇನ್ವಾಲ್ವ್ ಆಗಿವೆ. ಇನ್ನು ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್ ನ ನೋಡಿದ್ರೆ ದ ಲೀಲಾ, ತಾಜ್ ಹೋಟೆಲ್ಸ್, ಅಪೋಲೋ ಹಾಸ್ಪಿಟಲ್ಸ್, DLF ಹಾಗೆ ಹಾಲಿಡೇ ಇನ್ ಕೂಡ ಜೊತೆಗಿವೆ. ಹಾಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ನ ತಗೊಂಡ್ಬೇಕಂದ್ರೆ ಕಾರ್ಗಿಲ್, ಯೂನಿಲಿವರ್ ಗ್ರೂಪ್, ಜುರಾಂಗ್ ಹಾಗೆ ಎಮರೈಟ್ ಸ್ಟೀಲ್ಸ್ ಕೂಡ ಇನ್ವಾಲ್ವ್ ಆಗಿವೆ. ಇನ್ನು ನಾವು ಕನ್ಸ್ಯೂಮರ್ ಪ್ರಾಡಕ್ಟ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಕಂಪನಿ ವಾಟರ್ ಪ್ಯೂರಿಫೈಯರ್ಸ್, ವಾಟರ್ ಫಿಲ್ಟರ್ಸ್ ಹಾಗೆ ಫಾಸ್ನರ್ಸ್ ನ ಝೆರೋಬ್ ಅನ್ನೋ ಬ್ರ್ಯಾಂಡ್ ನೇಮ್ ಅಲ್ಲಿ ಸೆಲ್ ಮಾಡುತ್ತೆ. ಇನ್ನು ಕಂಪನಿಯ ರೆವಿನ್ಯೂ 29% ಎಕ್ಸ್ಪೋರ್ಟ್ಸ್ ಇಂದಾನೆ ಬರುತ್ತೆ. ಸೊ ಆಫ್ರಿಕಾ, ಜಪಾನ್, ಮಿಡಲ್ ಈಸ್ಟ್, ರಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಯುರೋಪ್, UK, USA ಹಾಗೂ ಕೆನಡಾಗೆ ಇದು ಸಪ್ಲೈ ಮಾಡುತ್ತೆ. ಇನ್ನು ಕಂಪನಿ ರೆವಿನ್ಯೂನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಅಷ್ಟು ಮಾರ್ಕೆಟ್ ಡಿಸ್ಟ್ರಪ್ಷನ್ ಆದ್ರೂ ಕೂಡ ಡೀಸೆಂಟ್ ರೇಟ್ ಅಲ್ಲಿ ಇಂಪ್ರೂವ್ ಆಗಿದೆ. ಜೊತೆಗೆ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಗ್ರೋತ್ ಕಾಣಿಸಿದೆ. ಕಂಪನಿ ಲಾಸ್ಟ್ 3 years ಅಲ್ಲಿ 35% CAGR ಪ್ರಾಫಿಟ್ ರಿಟರ್ನ್ ನ ಜನರೇಟ್ ಮಾಡಿದೆ. ಸ್ಟಾಕ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ 7% ರಿಟರ್ನ್ ನ ಲಾಸ್ಟ್ ಇಯರ್ ಅಲ್ಲಿ ಅದು ಕೊಟ್ಟಿದೆ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಹಾಗೆ ನಿಮ್ಮ ಓನ್ ರಿಸರ್ಚ್ ನ ನೀವು ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಸೊ ನಿಮ್ಗೆ ವಾಟರ್ ಟ್ರೀಟ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಕೊಟ್ಟ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ. ಹಾಗೆ ನಿಮ್ ಪೋರ್ಟ್ಫೋಲಿಯೋಲಿ ಈ ಸ್ಟಾಕ್ಸ್ ಯಾವ್ದಾದ್ರು ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಗ್ರೋ ಕನ್ನಡ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ನ ಕೂಡ ನೀವು ಫಾಲೋ ಮಾಡಬಹುದು. ಸೊ ಈ ರೀತಿಯಾದ ಇನ್ವೆಸ್ಟ್ಮೆಂಟ್ ಮತ್ತೆ ಪರ್ಸನಲ್ ಫಿನಾನ್ಸ್ ಟಾಪಿಕ್ಸ್ ಬಗ್ಗೆ ನಾವು ನಿಮ್ಗೆ ಅಪ್ಡೇಟ್ಸ್ ನ ಕೊಡ್ತಿರ್ತೀವಿ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.